ನಾನು ಆಗಲೇ ಹೇಳ್ತಾ ಇದ್ದೆ, ಇದು ವೆಲ್ ಪ್ಲ್ಯಾಂಡ್ ಅಂತ. ನೋಡಿ, ಒಬ್ಬ ದರೋಡೆಕೋರ ಕಳೆದ 3 ದಿವಸಗಳಿಂದ ಈ ಬ್ಯಾಂಕ್ಗೆ ಬಂದು ಹೋಗಿ ಮಾಡ್ತಾ ಇದ್ದಂತೆ. ಅಲ್ಲಿನ ಸ್ಥಿತಿಗತಿ ಹೇಗಿದೆ ಅಂತ ಅಬ್ಸರ್ವ್ ಮಾಡೋದಕ್ಕೆ 3 ದಿನದಿಂದ ಬ್ಯಾಂಕ್ಗೆ ಭೇಟಿ ಕೊಡ್ತಾ ಇದ್ದ ಓರ್ವ ದರೋಡೆಕೋರ 3 ದಿನ ಮುಖಕ್ಕೆ ಮಾಸ್ಕ್ ಕಟ್ಕೊಂಡೇ ಬ್ಯಾಂಕ್ಗೆ ಆಗಾಗ ವಿಸಿಟ್ ಮಾಡಿದ್ದಂತೆ. ಬ್ಯಾಂಕ್ ಸಿಬ್ಬಂದಿಯ ಚಲನವಲನದ ಮೇಲೆ ಕಣ್ಣಿಟ್ಟಿದ್ದ ಈ ದರೋಡೆಕೋರ ಅಂತ ಹೇಳಲಾಗ್ತಾ ಇದೆ. ಓರ್ವ ದರೋಡೆಕೋರನನ್ನು ಗುರುತಿಸಿದಾರಂತೆ ATM ಸೆಕ್ಯೂರಿಟಿ. ಆ ಥರ ಮಾಡಬೇಕಾಗತ್ತೆ. ಅವರು ಬಂದು ಎಲ್ಲೆಲ್ಲಿ CC ಕ್ಯಾಮ್ರಾಗಳಿದೆ, ಆಯಿತಾ, ಸೇಫ್ಟಿ ಡೆಪಾಸಿಟ್ ಲಾಕರ್ಗಳೆಲ್ಲಿದೆ, ಕ್ಯಾಶನ್ನು ಎಲ್ಲಿಡ್ತಾರೆ, ಎಷ್ಟು ಜನ ಸಿಬ್ಬಂದಿ ಇದ್ದಾರೆ, ಆಯಿತಾ, ಆಮೇಲೆ ಇಲ್ಲಿನ ಸೆಕ್ಯೂರಿಟಿ ಹೇಗಿದೆ, ಯಾರ ಪೊಸಿಷನ್ ಹೆಂಗೆ ಕೂತಿರ್ತಾರೆ ಎಲ್ಲವನ್ನು ಅಬ್ಸರ್ವ್ ಮಾಡ್ತಾರೆ. ಏಕಾಏಕಿ ಸುಮ್ಮನೆ ಮುಖಕ್ಕೆ ಮಾಸ್ಕ್ ಹಾಕೊಂಡು ನುಗ್ಬಿಡಲ್ಲ, ಹಂಗಾಗಲ್ಲ, ಆ ಥರ ಮಾಡೋಕ್ಕೆ ಬರಲ್ಲ. ಕೆಲವೊಂದು ಪ್ರೈವೇಟ್ ಬ್ಯಾಂಕ್ಗಳನ್ನಂತೂ ಸೆಕ್ಯೂರಿಟಿ ಸಿಸ್ಟಮ್ ಯಾವ ರೀತಿ ಇರುತ್ತೆ ಅಂತಂದರೆ, ನಿಮಗೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಪಾರ್ಟನ್ನು ಟಚ್ ಮಾಡಿದ್ರೆ ಅಲಾರಾಮ್ ಸೈರನ್ ಮೊಳಗಕ್ಕೆ ಶುರು ಆಗುತ್ತೆ. ಎಲ್ಲ ಬ್ಯಾಂಕಲ್ಲಿ ಅದು ಕಂಪಲ್ಸರಿ ಇರುತ್ತೆ. ಬಟ್ ಇಲ್ಲಿ ಯಾಕೆ ಈ ಥರ ಆಯಿತು ಅಂತ ಗೊತ್ತಿಲ್ಲ. ಆಮೇಲೆ ಅವ್ರು ಆಯ್ಕೆ ಮಾಡ್ಕೊಂಡಿರೋ ಟೈಮ್ ನೋಡಿ, ಯಾರು ಸಹಾಯಕ್ಕೆ ಬರದೇ ಇರತಕ್ಕಂಥ ಟೈಮು, ಯಾರು ಬ್ಯಾಂಕಲ್ಲಿ ಇರಲ್ಲ. ಆಮೇಲೆ ಇಡೀ ದಿನದ ಟ್ರಾನ್ಸಾಕ್ಷನನ್ನು ಕನ್ಕ್ಲೂಡ್ ಮಾಡ್ತಿರ್ತಾರೆ ಆ ಟೈಮ್ನಲ್ಲಿ. 6 ಗಂಟೆ ಅವರೆಲ್ಲ ಹೊರಡೋ ಟೈಮ್ನಲ್ಲಿ ಒಟ್ಟಿಗೆ ಸಿಗುತ್ತೆ ಎಲ್ಲನೂ ಅಂತ ಗೊತ್ತಿರುತ್ತೆ. ಹಾಗಾಗಿ ಆ ಟೈಮನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಅವರು ಹೋಗಿ ದರೋಡೆಯನ್ನು ಮಾಡಿದ್ದಾರೆ. ಎರಡೇ ಚಾನ್ಸಸ್ ಜಾಸ್ತಿ ಕಾಣಿಸ್ತಾರೆ. ಅದು ಒಂದು, ಕರ್ನಾಟಕದ ವೆಹಿಕಲ್ಸ್ ಬಳಕೆ ಆಗಿದೆ ಅನ್ನೋ ನಂಬರ್ ಪ್ಲೇಟ್ ನೋಡಿದ್ರೆ ಗೊತ್ತಾಗ್ತಾ ಇದೆ, ಅದು ಒರಿಜಿನಲ್ ಅಥವಾ ಫೇಕ್ ಅನ್ನೋದು ನಂತರ ಗೊತ್ತಾಗುತ್ತೆ. ಎರಡನೇದು, ಮಹಾರಾಷ್ಟ್ರದಿಂದ ಇಲ್ಲಿಗೆ ಬಂದು ದರೋಡೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗಬೇಕು. ವಿಜಯಪುರ ಜಿಲ್ಲೆಯಲ್ಲಿ ಕೆನರಾ ಬ್ಯಾಂಕ್ನ ದರೋಡೆ ಆಗಿತ್ತು ಮೇ ತಿಂಗಳಲ್ಲಿ. ಆ ಮೇ ತಿಂಗಳಲ್ಲಿ ಏನು ದರೋಡೆ ಆಗಿತ್ತು ಅದು ಮಾಸುವ ಮುನ್ನವೇ ಏನು ಅಂತಂದರೆ, ಇದೀಗ ವಿಜಯಪುರ ಜಿಲ್ಲೆಯಲ್ಲಿ ಮತ್ತೊಂದು ಈ ರೀತಿ SBI ಬ್ಯಾಂಕ್ ಈ ಬಾರಿ ದರೋಡೆ ಆಗಿದೆ. ನೀವು ನೋಡ್ತಿರ್ಬೋದು, ನಾವೀಗ ವಿಜಯಪುರ ಜಿಲ್ಲೆಯಲ್ಲಿ ಬರುವಂಥ ಚಡಚಣ ಏನು ಪಟ್ಟಣ ಬರ್ತದೆ, ಆ ಪಟ್ಟಣದಲ್ಲಿರುವಂಥ SBI ಬ್ಯಾಂಕ್ ಎದುರುಗಡೆ ಇದ್ದೀವಿ. ಈ ಬ್ಯಾಂಕ್ನಲ್ಲಿ ಏನು ಅಂತಂದರೆ, ನಿನ್ನೆ ಸಾಯಂಕಾಲ 6 ಗಂಟೆ ಅಥವಾ 6 ಗಂಟೆ 6:30 ಸುಮಾರಿಗೆ ಏನು ಅಂತಂದರೆ ಇಲ್ಲಿ ದರೋಡೆ ನಡೆದಿದೆ. 5 ಜನರ ತಂಡ, ಅಂದರೆ ಏನು ಮುಸುಕುಧಾರಿಗಳೇನಿದ್ದಾರೆ, ಈ 5 ಜನರ ತಂಡ ಮೊದಲನೇದಾಗಿ ಏನು ಅಂತಂದರೆ ಈ ಬ್ಯಾಂಕ್ ಒಳಗಡೆ ಬಂದಿದ್ದಾರೆ. ಆ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟ ತಕ್ಷಣ ಏನು ಅಂತಂದರೆ, ಈ ಪಕ್ಕದಲ್ಲೇ ಇರುವಂಥ ಏನು ATM ಕಾಣ್ತಾ ಇದೆ, ಈ ATMನಲ್ಲಿ ಇದ್ದಂಥ ಏನು ಸೆಕ್ಯೂರಿಟಿ ಇದ್ದರು, ಆ ಸೆಕ್ಯೂರಿಟಿನೂ ಕೂಡ ಏನು ಅಂತಂದರೆ ಒಳಗಡೆ ಹೋಗಿರ್ತಾರೆ. ಮ್ಯಾನೇಜರ್ ಇನ್ನೇನು ಹೊರಗಡೆ ಹೋಗಬೇಕು, ಮನೆಗೆ ಹೋಗಬೇಕು ಅನ್ನೋ ಅಷ್ಟು ಕಾರಣಕ್ಕಾಗಿ ಅವರು ಸೆಕ್ಯೂರಿಟಿ ಇದ್ದಂಥ ಸೆಕ್ಯೂರಿಟಿ ಕೂಡ ಒಳಗಡೆ ಹೋಗಿರ್ತಾರೆ. ಆ ಸೆಕ್ಯೂರಿಟಿ ಕೂಡ ಏನು ಒಳಗಡೆ ಹೋಗ್ತಾರೆ. ಅದಾದ ತಕ್ಷಣ 2 ನಿಮಿಷದಲ್ಲಿ ಏನು ಅಂತಂದರೆ ದರೋಡೆಕೋರರು ಕೂಡ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟ ತಕ್ಷಣ ಏನು ಅಂತಂದರೆ, ಅದರ 5 ಜನರು ಏನಿದ್ರು ಆ ದರೋಡೆಕೋರರಲ್ಲಿ 2 ದರೋಡೆಕೋರರು ಏನು ಅಂತಂದರೆ ಹೊರಗಡೆನೇ ನಿಲ್ತಾರೆ. ಇನ್ನು ಉಳಿದಂತೆ 3 ಜನ ಏನು ದರೋಡೆಕೋರು ಇದ್ದರು ಅವರು ಒಳಗಡೆ ಎಂಟ್ರಿ ಕೊಟ್ಟು, ಮೊದಲನೇದಾಗಿ ಏನು ಅಂತಂದರೆ ಅವ್ರ ಕಂಟ್ರಿ ಪಿಸ್ತೂಲ್ ಏನು ಕೈಯಲ್ಲಿತ್ತು ಆ ಪಿಸ್ತೂಲ್ನ ಅವ್ರಿಗೆ ತೋರಿಸ್ತಾರೆ. ಏನು ಸಿಬ್ಬಂದಿ ಇದ್ರು ಎಲ್ಲ ಸಿಬ್ಬಂದಿ ಕೂಡ ಮೊದಲನೇದಾಗಿ ಬೆದರಿಸ್ತಾರೆ. ಆ ಬೆದರಿಸಿದ ನಂತರ ಏನು ಅಂತಂದರೆ ಅವ್ರನ್ನ ಒಂದು ಕೋಣೆಯಲ್ಲಿ ಕರೆದುಕೊಂಡು ಹೋಗಿ ಸಂಪೂರ್ಣವಾಗಿ 9 ಜನರು ಏನೋ ಒಂದು ಸಿಬ್ಬಂದಿ ಇದ್ದರು, ಎಲ್ಲರೂ ಕೂಡ ಸೆಕ್ಯೂರಿಟಿ ಸಮೇತ ATM ಸೆಕ್ಯೂರಿಟಿ ಏನಿದ್ರು ಅವರು ಸಮೇತ ಏನು ಅಂತಂದರೆ ಒಳಗಡೆ ಕರ್ಕೊಂಡೋಗಿ ಒಂದು ರೂಮ್ನಲ್ಲಿ ಕೂಡಾಕಿ ಅಲ್ಲಿ ಏನು ಅಂತಂದರೆ ಅವರ ಕೈ ಕಾಲನ್ನು ಎರಡನ್ನೂ ಕೂಡ ಕಟ್ಟಿ ಹಾಕ್ತಾರೆ. ಅದಾದ ನಂತರ ಏನು ಅಂತಂದರೆ ದರೋಡೆಕೋರು ದೋಚಲಿಕ್ಕೆ ಶುರು ಮಾಡ್ತಾರೆ. ಬ್ಯಾಂಕ್ನಲ್ಲಿದ್ದಂಥ ನಗದು ಸೇರಿದಂತೆ ಏನು ಚಿನ್ನಾಭರಣ ಇತ್ತು ಅದನ್ನು ದೋಚ್ತಾರೆ. ಆ ಸಂಪೂರ್ಣವಾಗಿ ದೋಚಿದಂಥ ಏನು ಹಣ ಮತ್ತು ಆ ಚಿನ್ನಾಭರಣ ಇತ್ತು ಅದನ್ನು 1 ಗಂಟೆಗಳ ಕಾಲ, ಅಂದರೆ ನಿರಂತರವಾಗಿ 1 ಗಂಟೆಗಳ ಕಾಲ ಏನು ಅಂತಂದರೆ ಸಂಪೂರ್ಣವಾಗಿ ಈ ದರೋಡೆಯ ಪ್ರಕ್ರಿಯೆ ನಡೆದಿದೆ. ಅದಾದ ನಂತರ ಏನು ಅಂತಂದ್ರೆ ಅಲ್ಲಿಂದ ಕಾಲು ಕಿತ್ತಿದಂತಹ ದರೋಡೆಕೋರು ನೇರವಾಗಿ ಏನು ಅಂತಂದರೆ ಎಲ್ಲರೂ ಕೂಡ ಒಟ್ಟಿಗೆ ಹೋಗ್ದೇನೆ ಏನು ಅಂತಂದರೆ ಮೊದಲೇ ಯಾವ ರೀತಿ ಪ್ಲ್ಯಾನ್ ಮಾಡಿದ್ರು ಅದೇ ರೀತಿ ಏನು ಅಂತಂದರೆ ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ಬೇರೆ ಬೇರೆ ದಾರಿಗಳನ್ನ ಹುಡ್ಕೊಳ್ತಾರೆ. ಆ ಬೇರೆ ದಾರಿಗಳನ್ನ ಹುಡ್ಕೊಂಡು ಏನು ಅಂತಂದರೆ ಒಬ್ಬೊಬ್ಬರು ಚಿದ್ರ ಬೇರೆ ಬೇರೆ ದಾರಿಗಳ ಮುಖಾಂತರ ಒಂದು ಕಡೆ ಸೇರಲಿಕ್ಕೆ ಕೂಡ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಆ ಕಾರಣಕ್ಕಾಗಿ ಏನು ಅಂತಂದರೆ ಅವ್ರು ಏನು ಛಿದ್ರಾಗಿ ಇಲ್ಲಿಂದ ಬೇರೆ ಕಡೆ ಹೋಗ್ತಾರೆ. ಅದಾದ ನಂತರ ಸಂಪೂರ್ಣವಾಗಿ ಏನು ಅಂದರೆ ದರೋಡೆಕೋರು ಪರಾರಿ ಆದ ನಂತರ ಏನು ಅಂತಂದರೆ ಇಲ್ಲೇ ಏನು ಸಿಬ್ಬಂದಿ ಇದ್ರು ಈ ಸಿಬ್ಬಂದಿಯವರೇ ಅದರಲ್ಲಿ ಏನು ಕೈ ಕಟ್ಟಿ ಹಾಕಿದ್ರು ಅವರು ಅದರಲ್ಲಿ ಒಬ್ಬರು ಬಿಡಿಸ್ಕೊಂಡು, ತದನಂತರ ಈ ಸುದ್ದಿ ಏನು ಅಂತಂದರೆ ಪೊಲೀಸರು ಕೂಡ ಮುಟ್ಟುತ್ತೆ. ಅದಾದ ನಂತರ ಚಡ್ಚಣ ಪೊಲೀಸರು ಕೂಡ ಧಾವಿಸಿ ಸ್ಥಳಕ್ಕೆ ಬರ್ತಾರೆ. ಅದಾದ ನಂತರ ಇಲ್ಲಿ ಏನಂತಂದರೆ ಸಂಪೂರ್ಣವಾಗಿ ಇದೀಗ ಪರಿಶೀಲನೆ ಕೂಡ ಮಾಡಲಾಗಿದೆ. ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ ಏನು ಅಂತಂದರೆ 1 ಕೋಟಿ ನಗದು ಸೇರಿದಂತೆ 13 kg ಅಷ್ಟು ಏನು ಅಂತಂದರೆ ಚಿನ್ನಾಭರಣ ಕೂಡ ಪರಾರಿಯಾಗಿ ದರೋಡೆ ಮಾಡಿಕೊಂಡು ಪರಾರಿಯಾಗಂಥ ಸಾಧ್ಯತೆ ಏನಂತ SP ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಈಗ ಸಂಪೂರ್ಣವಾಗಿ ತನಿಖೆ ಮುಂದುವರೆದಿದೆ. ವಿಜಯಪುರದ ಕ್ಯಾಮರಾ ಪರ್ಸನ್ ಸುನೀಲ್ ಜೊತೆ ಪುರುಷೋತ್ತಮ್ ಕುಲಕರ್ಣಿ, ಪಬ್ಲಿಕ್ ಟಿವಿಗಾಗಿ.